ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಇವತ್ತು ಬಸವ ಜಯಂತಿ, ಬಸವಣ್ಣನವರು ಹುಟ್ಟಿದ ದಿನ. ಯೋಗ ಅಂದರೆ ಬಸವಣ್ಣನವರು ಹುಟ್ಟಿದ್ದು ಸೋಮವಾರ. ಈ ಸಾರಿನೂ ಸೋಮವಾರನೇ ಬಂದಿದೆ. ಅದು ಆಗಾಗ ಯಾವಾಗಲಾದ್ರೂ ಬರ್ತಾ ಇರುತ್ತೆ. ಆದರೆ ಶರಣರಿಗೆ ವಾರ, ತಿಥಿ, ಲಗ್ನ ಅಂದರೆ ಇದು ಶುಭ ಲಗ್ನ, ಇದು ಅಶುಭ ಲಗ್ನ ಅಂತ ಇಲ್ಲ. ನನಗೆ ನಿಮ್ಮ ನೆನಹಾಯಿತ್ತೇ ಉದಯ, ನನಗೆ ನಿಮ್ಮ ಮರಹಾಯಿತ್ತೇ ಅಸ್ತಮಾನ. ಬಸವಣ್ಣನವರ ಬಹಳ ಪ್ರಸಿದ್ಧವಾದ ವಚನ. ಅಂದರೆ ಯಾವತ್ತು ನಾವು ಪರಮಾತ್ಮನನ್ನು ಸ್ಮರಿಸಿ, ಯಾವ ಕ್ಷಣದಲ್ಲಿ ನಾವು ಪರಮಾತ್ಮನನ್ನು ಸ್ಮರಿಸಿ ಒಳ್ಳೆ ಕೆಲಸ ಮಾಡ್ತೀವೋ ಅದೇ ಉದಯ. ಯಾವಾಗ ನಾವು ಪರಮಾತ್ಮನನ್ನು ಮರಿತೀವೋ ಅದು ಆಗುತ್ತೆ. ಯಾವಾಗಲೂ ನಾವು ಪರಮಾತ್ಮನ ಅರಿವಿನಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನನ್ನು ಮರೆಯುವ ಪ್ರಸಂಗಗಳು ಬರುತ್ತೆ. ನಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ, ನಮ್ಮ ಸಂಸ್ಕೃತಿ, ಆಚರಣೆ, ಆಚಾರ ವಿಚಾರಕ್ಕೆ ಅನುಸಾರವಾಗಿ ಪರಮಾತ್ಮನನ್ನು ಸ್ಮರಿಸ್ತೀವಿ, ಪರಮಾತ್ಮನನ್ನು ಮರೀತೀವಿ. ಕೆಲವು ಸಾರಿ ಹೀಗಾಗುತ್ತೆ, ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಒಳ್ಳೆ ಕೆಲಸಗಳು, ಒಳ್ಳೆಯ ಭಾವನೆಗಳು ಬರ್ತಿರ್ತವೆ. ಕೆಲವು ಸಾರಿ ನಮಗೆ ಗೊತ್ತಿಲ್ಲ ಅಥವಾ ನಮ್ಮ ಕಲ್ಪನೆಗೂ ಮೀರಿದಂತಹ ಕೆಡುಕುಗಳು ಅಥವಾ ಮಾಡಬಾರದ ಕೆಲಸಗಳು, ಮಾಡಬಾರದ ವಿಚಾರಗಳು ಎಲ್ಲವೂ ಬರ್ತಿರ್ತವೆ. ನಿನ್ನೆ ನಾನು ರಾತ್ರಿ ಹೇಳ್ತಾ ಇದ್ದೆ, ಈ ದೇಹ ಅನ್ನುವಂಥದ್ದು ತುಂಬಿದ ಬಂಡಿ. ಅಲ್ಲಮಪ್ರಭುಗಳ ವಚನ. ದೇಹಕ್ಕಿಂತ ಹೆಚ್ಚಾಗಿ ಚಿತ್ತ ಅಂತ ಇದೆ ನಮ್ಮಲ್ಲಿ. ಚಿತ್ತ ಅದು ಅನೇಕ ವಾಸನೆಗಳ, ಅನೇಕ ಸಂಸ್ಕಾರಗಳ ಒಟ್ಟು ಮೊತ್ತ. ಚಿತ್ತ ಜನ್ಮ ಜನ್ಮಾಂತರಗಳ ವಾಸನೆಗಳು, ಸಂಸ್ಕಾರಗಳು ಅವುಗಳಲ್ಲಿ ರೆಕಾರ್ಡ್ ಆಗಿರ್ತವೆ, ದಾಖಲಾಗಿರ್ತವೆ. ಆ ಪ್ರಕಾರವಾಗಿ ನಮ್ಮ ವೃತ್ತಿಗಳು ರೂಪಿಸಲ್ಪಡ್ತವೆ. ಆ ವೃತ್ತಿಗಳನ್ನು ಗೆಲ್ಲೋದೇ ನಿಜವಾದ ಜೀವನ. ಆ ವೃತ್ತಿಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಅವುಗಳನ್ನು ಅಂಗ ಗುಣಗಳನ್ನು ಲಿಂಗ ಗುಣಗಳನ್ನಾಗಿ ಮಾಡೋದು ಅಂತ ಹೇಳ್ತಾರೆ. ಶರಣರ ವಚನಗಳಲ್ಲಿ ಬರುತ್ತೆ, ಅಂಗಗುಣಗಳನ್ನು ಲಿಂಗ ಗುಣಗಳನ್ನಾಗಿ ಮಾಡೋದು. ಅಲ್ಲಿ ಲಿಂಗ ಗುಣಗಳು ಅಂತಂದರೆ ವಿಶಾಲವಾದ ಮನೋಭಾವನೆ, ವಿಶಾಲವಾದ ನಡೆನುಡಿ, ಸರ್ವಮಾನ್ಯವಾದ, ಸರ್ವರಿಗೂ ಆಪ್ಯಾಯಮಾನವಾದ, ಸರ್ವರಿಗೂ ಅಂದರೆ ಹೆಚ್ಚು ಜನರಿಗೆ. ಎಲ್ಲರೂ ನಮ್ಮ ನಡೆನುಡಿಯನ್ನು ಒಪ್ಪಬೇಕು ಅಂತೇನಿಲ್ಲ. ಆದರೆ ಗುರು ಹಿರಿಯರು, ಚಿಂತಕರು, ಸಂವೇದನಾಶೀಲರು ಇಂಥವರು ನಮ್ಮ ನಡೆನುಡಿಯನ್ನು ಒಪ್ಪಿಕೊಳ್ಳುವ ಹಾಗೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳುವುದು ಅದು ಬಸವಣ್ಣನವರ ತತ್ವ. ಬಸವಣ್ಣ ಹುಟ್ಟಿ ಬಂದಿದ್ದು ಸಾಮಾನ್ಯರಿಗಾಗಿ, ತೀರಾ ಸಾಮಾನ್ಯರಿಗಾಗಿ. ನೊಂದವರು, ದೀನರು, ದಲಿತರು ಮತ್ತು ಹೆಣ್ಣು ಮಕ್ಕಳ ಮಹಿಳೆಯರ ಶೋಷಣೆ ಅತಿಯಾಗಿದ್ದಂತಹ ಸಂದರ್ಭದಲ್ಲಿ ಅವತ್ತು ಕಲ್ಪನಾತೀತವಾಗಿ ಬಾಲ್ಯ ವಿವಾಹವನ್ನು ವಿರೋಧಿಸಿದರು, ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಮತ್ತು ಹೆಣ್ಣು ಮಕ್ಕಳಿಗೆ ಕಳಂಕ ಅಂತಹ ರಜಸ್ಸೂತಕವನ್ನು ತೊಡೆದು ಹಾಕಿ, ಅವತ್ತಿನ ಕಾಲಕ್ಕೆ ಪಾಶ್ಚಿಮಾತ್ಯ ಜಗತ್ತು ಕೂಡ ಅಷ್ಟು ಮುಂದುವರೆದಿತ್ತು ಎಲ್ಲೋ ಗೊತ್ತಿಲ್ಲ, ಮುಂದುವರೆದಿರಲಿಲ್ಲ. ಯಾಕಂದ್ರೆ ಬಸವಣ್ಣವರು ಹುಟ್ಟಿದ ಎಷ್ಟೋ ವರ್ಷಗಳ ನಂತರ ಅಲ್ಲಿ ಅಜ್ಞಾನ ಯುಗ ಅಂತ ಶುರುವಾಯಿತು ಯುರೋಪಲ್ಲಿ.
ಬರೇ ಯುದ್ಧಗಳು, ಬಡದಾಟಗಳು. ಇಂತಹ ಸಂದರ್ಭದಲ್ಲಿ ಬಸವಣ್ಣನವರು ಶಾಂತಿ, ಸಮಾಧಾನ, ವಿಶ್ವ ಕುಟುಂಬತ್ವ ಮತ್ತು ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಸ್ಥಾನಮಾನ, ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳು, ಯಾವುದೇ ಹೆಸರಿನಿಂದ ಮನುಷ್ಯನನ್ನು ಹಿಂದುಳಿಸುವ ಅಥವಾ ಅವಕಾಶದಿಂದ ವಂಚಿತರನ್ನಾಗಿ ಮಾಡುವ ಒಂದು ಪದ್ಧತಿಯನ್ನು ಬಸವಣ್ಣವರು ವಿರೋಧಿಸಿದರು. ಅಂತಹ ಒಬ್ಬ ಮಹಾಪ್ರವಾದಿ ಅವರು ಹುಟ್ಟಿದ ದಿನ ಅದು ಅಕ್ಷಯ ತೃತೀಯ. ಇಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹಿಂದೂ ಪದ್ಧತಿ ಪ್ರಕಾರ ಲೆಕ್ಕ ಹಾಕುವಾಗ 2 ದಿವಸ ಅಮಾವಾಸ್ಯೆ, 1 ದಿವಸ ಅದು ಇದು ಹಿಂಗೆಲ್ಲ ಲೆಕ್ಕ ಹಾಕ್ತಿರ್ತಾರೆ. ಅದೇನು ಬೇಡ ನಮಗೆ. ಅಮಾವಾಸ್ಯೆ ಆದಾಗಿಂದ 3ನೇ ದಿನ ಅಕ್ಷಯ ತೃತೀಯ ಅಂತ ನಾವು ಇಟ್ಕೊಳ್ಳೋಣ. ಅದು ಅಕ್ಷಯ ತೃತೀಯ ಯಾಕೆ ಇವ್ರು ಮಾಡ್ಕೊಳ್ತಾರೆ ಅಂದರೆ ಬಂಗಾರ ಖರೀದಿ ಮಾಡೋಕ್ಕೆ, ಶುಭವಾಗಲಿ ಅಂತ, ಹೊಸ ಮನೆ ಪ್ರವೇಶ ಮಾಡೋಕ್ಕೆ. ನಮಗೆ ಅದರ ಅಗತ್ಯ ಇಲ್ಲ. ನಮಗೆ ಬಂಗಾರ ಅದೊಂದು ಉಪಯುಕ್ತ ವಸ್ತು ಅಷ್ಟೇ, ಅಥವಾ ಅದೊಂದು ಮಣ್ಣು, ಅದು ಮಣ್ಣಿನಿಂದ ಬಂದಿರುವಂಥದ್ದೇ, ಅದು ಕಲ್ಲಿನಲ್ಲೇ ಇರ್ತಕ್ಕಂಥದ್ದು. ಅದರ ಹೆಸರಿನಲ್ಲಿ ಪರಿಸರವನ್ನು, ದೇಶವನ್ನು, ವ್ಯವಹಾರವನ್ನೇ ಕೆಡಿಸಾಕ್ಬಿಟ್ಟಿದೆ ಜಗತ್ತಿನ ಜನ. ಅದಕ್ಕೆ ಆ ಬಂಗಾರದ ಹುಚ್ಚನ್ನು ಬಿಟ್ಟು ಪ್ರೀತಿ, ಸರ್ವರಲ್ಲಿಯೂ ಸಮಾನ ಭಾವ, ಆಮೇಲಿಂದ ಸೈರಣೆ, ತಾಳ್ಮೆ, ಜೊತೆಗೆ ಈ ಬದುಕನ್ನು ಎಲ್ಲರಿಗೂ ಸುಸಾಧ್ಯವಾಗುವ ಹಾಗೆ, ಸುಗಮವಾಗುವ ಹಾಗೆ ಮಾಡಿಕೊಂಡು ತತ್ವನಿಷ್ಠೆಯಿಂದ ಬದುಕುವ ಪ್ರಯತ್ನವನ್ನು ನೀವೆಲ್ಲ ಮಾಡೋಣ. ಅದೇ ನಾವು ಬಸವಣ್ಣನವರಿಗೆ ಸಲ್ಲಿಸುವ ಗೌರವ, ಸಲ್ಲಿಸುವ ಪೂಜೆ. ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು.